ಕೆಲದ ಮಧು ಅವರು ಮತ್ತು ಅವರೆಲ್ಲ ಸ್ನೇಹಿತರು ಈ ಸರ್ಕಾರಿ ಶಾಲೆಯಲ್ಲಿ ಸುಮಾರು 450 ಜನ ಮಕ್ಕಳು ಓದ್ತಾ ಇದ್ದಾರೆ. ಆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರತಿ ವರ್ಷ ಕೂಡ ಬ್ಯಾಗು ಮತ್ತೆ ನೋಟ್ ಪುಸ್ತಕ ಮತ್ತೆ ಟ್ರ್ಯಾಕ್ ಸೂಟ್ಸು ಮತ್ತೆ ಅವರಿಗೆ ಮಕ್ಕಳಿಗೆ ಏನೇನು ಅವಶ್ಯಕತೆ ಅದನ್ನೆಲ್ಲ ಕೂಡ ಕೊಡಿಸ್ತಾ ಇದ್ದಾರೆ. ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ನಮ್ಮ ಉಮಾಪತಿ ಗೌಡರು ಕೂಡ ಇನ್ನೇನು ಬರ್ತಾ ಇದ್ದಾರೆ, ಬಂದು ಎಲ್ಲ ಶಾಲಾ ಮಕ್ಕಳಿಗೆ ಇದನ್ನೆಲ್ಲ ಕೂಡ ವಿತರಣೆ ಮಾಡ್ತಾರೆ. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಸಂಖ್ಯೆ ಹೆಚ್ಚಾಗಬೇಕಾದ್ರೆ ಮೂಲಭೂತ ಸೌಕರ್ಯಗಳು ಚೆನ್ನಾಗಿರ್ಬೇಕು. ಆ ದಿಕ್ಕಲ್ಲಿ ನಮ್ಮ ಸರ್ಕಾರ ಎಲ್ಲ ಕಡೆ ಕೂಡ ಕೆಲಸ ಮಾಡ್ತಾ ಇದೆ. ಮಕ್ಕಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಸರ್ಕಾರಿ ಶಾಲೆಗಳಲ್ಲಿ. ಮೊದಲೆಲ್ಲ ಇಂಗ್ಲಿಷ್ ಮಾಧ್ಯಮ ಅಂತ ಹೋಗ್ತಾ ಇದ್ರು. ಈ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡದ ಜೊತೆಗೆ ಇಂಗ್ಲಿಷು ಕೂಡ ಕಲಿಸ್ತಾ ಇರೋದ್ರಿಂದ ಮಕ್ಕಳು ಬೇರೆ ಖಾಸಗಿ ಶಾಲೆಗಳು ಹೋಗೋದಕ್ಕೆ ಕಡಿಮೆ ಆಗಿ ಸರ್ಕಾರಿ ಶಾಲೆನಲ್ಲೇ ಮಕ್ಕಳು ಉಳಿಯುವಂತ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ. ಉಮಾಪತಿ ಗೌಡರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಮುಂದುವರಿಯುತ್ತೆ. ಈಗ ಸುಮಾರು 5 ವರ್ಷದಿಂದ ಕೆರೆ ಬಂದು ನಮ್ಮ ಊರಿನ ಸರ್ಕಾರಿ ಶಾಲೆಯ ಮಕ್ಕಳ ಕಷ್ಟ ಏನು ಅಂತ ನನ್ಗೆ ಗೊತ್ತು. ಈ ಕಷ್ಟವನ್ನೆಲ್ಲ ತಿಳ್ಕೊಂಡು ಬಹಳ ಜನ ಮಕ್ಕಳು ಒಂದು 5 ವರ್ಷದ ಮುಂಚೆ ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೆ. ಆ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳು ಇದು ಬುಕ್ಸ್ ಎಲ್ಲ ಕವರ್ ಅಲ್ಲಿ ತಗೊಂಡ್ಬರ್ತಿದ್ರು, ಪ್ಲಾಸ್ಟಿಕ್ ಕವರ್ ಅಲ್ಲಿ. ಅವತ್ತಿನ ದಿವಸ ನಿರ್ಧಾರ ಮಾಡಿದೆ, ಪ್ರತಿ ವರ್ಷ ಈ ಮಕ್ಕಳಿಗೆ ಪುಸ್ತಕ ಹಾಗೂ ಬ್ಯಾಗ್ಸ್ ಕೊಡಬೇಕು, ಹಾಗೂ ಇನ್ನಿತರ ಏನೇ ಯೂನಿಫಾರ್ಮ್ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಯಾವುದೇ ಆಗಲಿ ವರ್ಷಕ್ಕೊಂಥರ ನನ್ನ ಕಡೆಯಿಂದ ಏನಾಗುತ್ತೋ ನಾನು ಮಾಡ್ಕೊಬೇಕು. ಖಂಡಿತ ಈಗಿನ ಯುವಕರೇ ನಾಳಿನ ನಮ್ಮ ಪ್ರಜೆಗಳು. ಯುವಕರಿಗೆ ಶಕ್ತಿ ತುಂಬಬೇಕು, ವಿದ್ಯಾಭ್ಯಾಸದ ಕಡೆ ನಾವು ಅವ್ರ ಶಕ್ತಿ ತುಂಬಿದ್ರೆ ನಾಳೆ ದಿವಸ ಅವ್ರು ಒಳ್ಳೆ ಪ್ರಜೆಗಳಾಗಿ ಹೊರದಂಗೆ. ನನ್ನ ಹುಟ್ಟೂರು, ಆಮೇಲೆ ನನ್ನ ಹುಟ್ಟೂರಿನ ಸರ್ಕಾರಿ ಶಾಲೆಯನ್ನ ನಾನು ಈಗಾಗಲೇ ವೇದಿಕೆ ಮೇಲೆ ಎಲ್ಲಾ ಮುಖಂಡರ ಸಮೂಹದಲ್ಲಿ ಹೇಳಿದ್ದೀನಿ. ಈ ಒಂದು ಶಾಲೆಯನ್ನು ಮುಂದೆ ಬರುವ ದಿನಗಳಲ್ಲಿ ದತ್ತಕ್ಕೆ ತಗೊಳ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಆ ಭಗವಂತ ಶಕ್ತಿ ಕೊಟ್ಟಿದ್ದಾನೆ. ಈ ಒಂದು ನಮ್ಮ ಊರಿನ ಶಾಲೆಯನ್ನು ದತ್ತಕ್ಕೆ ತಗೊಂಡು ಈ ಒಂದು ಶಾಲೆಯನ್ನ ಮಾದರಿ ಶಾಲೆಯಾಗಿ ಮಾಡಬೇಕು ಅಂತ ನನ್ನೊಂದು ಕನಸು. ಈಗಾಗಲೇ ಪಕ್ಷ ನನ್ಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಕೆಲಸ ಮಾಡಿ ಈ ವಾರ್ಡಲ್ಲಿ ಅಂತ ಹೇಳಿದ್ದಾರೆ. ನನಗೆ ಸ್ಪರ್ಧೆ ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ನಾವು ನನ್ನ ಕಡೆಯಿಂದ ಸಮಾಜಮುಖಿ ಕಾರ್ಯಕ್ರಮಗಳು ಹಾಗೂ ಈ ವಾರ್ಡಿನಲ್ಲಿ ಹಲವಾರು ಸಮಸ್ಯೆಗಳಿದೆ. ಆ ಸಮಸ್ಯೆಗಳನ್ನು ದಿನನಿತ್ಯ ನಾನು ಸುಮಾರು ಒಂದು 5 ವರ್ಷದಿಂದ ಅಟೆಂಡ್ ಮಾಡ್ತಾ ಇದ್ದೀನಿ. ಜನರ ಬಳಿ ಹೋಗ್ತಾ ಇದ್ದೀನಿ, ಅವ್ರ ಸಮಸ್ಯೆ ಕೇಳಿ ನನ್ನ ಕೈಯಲ್ಲಿ ಏನಾಗುತ್ತೋ ಸಾಧ್ಯದಷ್ಟು ಇದು ಮಾಡ್ಕೊಂಡ್ಬರ್ತೀನಿ.